ಶ್ರಾವಣ ಮಾಸದ ಅಂಗವಾಗಿ ಅಥಣಿಯ ಶ್ರೀ ಗಚ್ಚಿನ ಮಠಕ್ಕೆ ಹುಳಗಬಾಳಿ ಗ್ರಾಮದ ಭಕ್ತರು ರೊಟ್ಟಿ ಬುತ್ತಿಯೊಂದಿಗೆ ಪಾದಯಾತ್ರೆ ಮೂಲಕ ಆಗಮಿಸಿದರು. ಭಕ್ತಾದಿಗಳಿಗೆ ಪ್ರಸಾದ ಹಂಚಿ ಇಂದಿನ ಯುಗದಲ್ಲಿ ಹೊಸ ಪದ್ಧತಿಗೆ ನಾಂದಿ ಹಾಡಿದರು. ಶ್ರೀ ಗಚ್ಚಿನ ಮಠಕ್ಕೆ ಹುಳಗಬಾಳಿ ಗ್ರಾಮಸ್ಥರಿಂದ ಶ್ರಾವಣ ಬುತ್ತಿ. ಶ್ರಾವಣ ಮಾಸದ ಅಂಗವಾಗಿ ಅಥಣಿಯ ಶ್ರೀ ಗಚ್ಚಿನ ಮಠಕ್ಕೆ ಹುಳಗಬಾಳಿ ಗ್ರಾಮದ ಭಕ್ತರು ರೊಟ್ಟಿ ಬುತ್ತಿಯೊಂದಿಗೆ ಪಾದಯಾತ್ರೆಯ ಮೂಲಕ ಆಗಮಿಸಿದ್ದರು. ಭಕ್ತಾದಿಗಳಿಗೆ ಪ್ರಸಾದ ಹಂಚಿ ಇಂದಿನ ಯುಗದಲ್ಲಿ ಹೊಸ ಪದ್ಧತಿಗೆ ನಾಂದಿ ಹಾಡಿದರು. ಗ್ರಾಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳ ಕಾಲ ಪ್ರವಚನ ನೀಡಿದ ಸಿದ್ಧಲಿಂಗ ದೇವರ ಸ್ವಾಮೀಜಿ ಅವರು ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಶ್ರೀ ಗಚ್ಚಿನ ಮಠಕ್ಕೆ ರೊಟ್ಟಿ ಬುತ್ತಿ ತಂದಿದ್ದು ವಿಶಿಷ್ಟವಾಗಿತ್ತು. ಅಥಣಿಯ ಶಿವಯೋಗಿ ವೃತ್ತದಲ್ಲಿ ಹುಳಗಬಾಳಿ ಗ್ರಾಮದ ಭಕ್ತರಿಗೆ ಆರತಿ ಮಾಡುವುದರ ಮೂಲಕ ಬರಮಾಡಿಕೊಳ್ಳಲಾಯಿತು. ನಂತರ ನಗರದ ಪ್ರಮುಖ ರಸ್ತೆಯಲ್ಲಿ ಶ್ರೀ ಶಿವಯೋಗಿ ಸ್ವಾಮೀಜಿಯ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಶ್ರೀ ಗಚ್ಚಿನ ಮಠಕ್ಕೆ ತೆರಳಿದರು. ಸುಮಾರು 4,000ಕ್ಕೂ ಅಧಿಕ ಭಕ್ತರ ಸಂಭ್ರಮ ಮಠದ ಆವರಣದಲ್ಲಿ ಕಂಡುಬಂದಿತು. 40,000 ರೊಟ್ಟಿ, ವಿವಿಧ ಬಗೆಯ ತರಕಾರಿ ಪಲ್ಯ, ಉಪ್ಪಿನಕಾಯಿ, ಚಟ್ನಿ ಮತ್ತಿತರ ಸಿಹಿ ತಿಂಡಿಗಳನ್ನು ಭಕ್ತರಿಗೆ ಉಣಬಡಿಸಲಾಯಿತು. ಭಕ್ತರು ಪವಿತ್ರ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಈ ಬಗೆಯ ಕಾರ್ಯಕ್ರಮ ಹಮ್ಮಿಕೊಂಡು ಬರುವುದರಿಂದ ದೇವರ ಪ್ರೀತಿಗೆ ಪಾತ್ರರಾಗಬಹುದು ಎಂದು ಶ್ರೀ ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ ಹೇಳಿದರು. ಗಚ್ಚಿನ ಮಠ ಅಂದರೆ ಅದು ಒಂದು ಸರ್ವಜನಾಂಗದ ಶಾಂತಿಯ ತೋಟ. ಎಲ್ಲ ಧರ್ಮ, ಎಲ್ಲ ಜಾತಿಗಳು ನಡೆದುಕೊಳ್ಳುವಂಥ ಜಾಗ ಅಂದರೆ ಅದು ಗಚ್ಚಿನ ಮಠ. ಅದು ಎಲ್ಲರೂ ಕೂಡ ಒಂದು ವಿಶೇಷವಾಗಿರುವಂಥ ಸೌಹಾರ್ದ ಮನೋಭಾವನೆಯಿಂದ ಒಳಗೊಳ್ತಾ ಬರ್ತಾ ಇರುವಂಥದ್ದು. ಶ್ರಾವಣ ಮಾಸದ ಪ್ರವಚನವಾಗಿ ಹೇಳಿದರು. ಅದಕ್ಕೆ ಪಾದಯಾತ್ರೆಯ ಮುಖಾಂತರ ಒಂದು 7,000 ಮಂದಿ ಪ್ರಸಾದಕ್ಕಾಗಿ ಪಾದಯಾತ್ರೆ ಒಳಗೊಳ್ಳಿದೆ. ಅಥಣಿ ಪಟ್ಟಣದಲ್ಲಿ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಜಿಲ್ಲಾ ಮಟ್ಟದ ಸಂವಿಧಾನ ಬಚಾವೋ ದೇಶ್ ಬಚಾವೋ ದಲಿತ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಆರ್ ಮೋಹನ್ ರಾಜ್ ಮಾತನಾಡಿದರು. ಸವರ್ಣೀಯರು ದಲಿತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ ಕಡಿವಾಣ ಹಾಕಲು ಯುವಕರು ಎಚ್ಚೆತ್ತುಕೊಳ್ಳಬೇಕು. ರೋಹಿತ್ ವೆಮಲು ಸಾವಿಗೆ ಇಲ್ಲಿಯವರೆಗೂ ನ್ಯಾಯ ದೊರೆತಿಲ್ಲ. ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿಂದ ಬಡಜನರು ಮತ್ತಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇಂತಹ ಸಂಕಷ್ಟಗಳಿಂದ ಹೊರಬರಲು ಹೋರಾಟ ಅವಶ್ಯವಾಗಿದೆ ಎಂದು ಹೇಳಿದರು. ಮಹಿಳೆಯರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಜಾಗೃತಿ ಸಮಾವೇಶಗಳನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ಈ ಜಾಗೃತಿಯ ಸಮಾವೇಶಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಅನೇಕರಿಗೆ ಅನಿಸಿರ್ಬೋದು. ಅನೇಕ ಹಿರಿಯರು ಮಾತನಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ದೇಶದ ಮಹಿಳೆಯರು ದೇವಸ್ಥಾನದ ಮುಂದೆ ಸಾಲು ನಿಲ್ಲುವ ಬದಲು ಗ್ರಂಥಾಲಯದ ಮುಂದೆ ಸಾಲು ನಿಂತಾಗ ಮಾತ್ರ ದೇಶದ ಪ್ರಗತಿಯತ್ತ ಸಾಗುತ್ತದೆ. ನಿಜವಾದ ಶಿಕ್ಷಣ ಮಾತೆ ಸರಸ್ವತಿ ಅಲ್ಲ, ಸಾವಿತ್ರಿಬಾಯಿ ಫುಲೆ ಎಂಬುದನ್ನು ನಾವು ಅರಿಯಬೇಕಿದೆ. ಮಹಿಳೆಯರು ಮೊದಲು ಮೂಢನಂಬಿಕೆಯಿಂದ ಹೊರಬಂದು ಮೂಲಭೂತ ಹಕ್ಕುಗಳನ್ನು ಪಡೆಯಲು ಸನ್ನದ್ಧರಾಗಬೇಕು. ಮಹಿಳೆಯರಿಗೆ ಮೂಢನಂಬಿಕೆ ಬಗ್ಗೆ ಜಾಗೃತಿ ಮೂಡಿಸಲು ವೇದಿಕೆಯಿಂದ ರಾಜ್ಯವ್ಯಾಪಿ ಸಮಾವೇಶ ನಡೆಸಲಾಗುವುದು ಎಂದು ಹೇಳಿದರು. ವೇದಿಕೆ ಮೇಲೆ ರಾಜ್ಯ ಸಂಘಟನಾ ಸಂಚಾಲಕ ಸಿದ್ಧಾರ್ಥ ಸಿಂಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸುಮಾರು 10 ವರ್ಷಗಳ ಕಾಲ ಅಥಣಿ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ದಲಿತರ ಸಮಸ್ಯೆಗಳಿಗೆ ನಮ್ಮ ಸಂಘಟನೆ ಹೋರಾಟ ನಡೆಸುತ್ತಾ ಬಂದಿದೆ. ಮಹಿಳೆಯರು ಜಾಗೃತರಾದರೆ ದೇಶವು ಪ್ರಗತಿಯನ್ನು ಸಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಚಾಲಕ ಪರಶುರಾಮ್ ನೀಲ್ನಾಯಕ್, ರಾಜ್ಯ ಖಜಾಂಚಿ ಎಸ್.ಡಿ. ರಾಯಮಾನೆ, ಮಹಿಳಾ ಘಟಕ ರಾಜ್ಯ ಸಂಚಾಲಕಿ ಇಂದುಮತಿ ಸಿರಿಗಾವೆ, ಸಚಿವ ಸಂಜೀವ್ ಕಾಂಬ್ಳೆ, ಕಾಂಗ್ರೆಸ್ ಮುಖಂಡ ಸದಾಶಿವ್ ಬೂಟಾಳಿ, ಕಪಿಲ್ ಭಟ್ಕಾಂಬ್ಳೆ, ಚಿದಾನಂದ್ ತಳಕೇರಿ, ಸಂಗೀತಾ ಕಾಂಬ್ಳೆ, ಸಂಜೀವ್ ಕಾಂಬ್ಳೆ, ಮಹಾನಂದ ಮಾದರ್ ಇತರರು ಉಪಸ್ಥಿತರಿದ್ದರು.